Hello everyone, welcome to my channel. This is a part 1 video of interview series. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೆಲ್ಪ್ಫುಲ್ ಆಗುತ್ತೆ. ದೆನ್ ಇಲ್ಲಿ ನೀವೇನಾದರೂ ರೆಸ್ಯೂಮಲ್ಲಿ ಪೈಥಾನ್ ಅನ್ನೋ ಸಬ್ಜೆಕ್ಟ್ ಇಲ್ಲಾಂದರೆ ಸ್ಕಿಲ್ ನೀವು ಆ್ಯಡ್ ಮಾಡಿದರೆ ಈ ಕ್ವಶನ್ಸ್ ನಿಮಗೆ ಜಾಸ್ತಿ ಹೆಲ್ಪ್ಫುಲ್ ಆಗುತ್ತೆ, ನೋಡ್ಕೊಳ್ಳಿ. ಫಸ್ಟ್ ಕ್ವಶನ್ ಇದಾಗಿರುತ್ತೆ, ವಾಟ್ ಈಸ್ ಪೈಥಾನ್? ಪೈಥಾನ್ ಅಂದರೆ ಏನು? ಪೈಥಾನ್ ಅಂದರೆ ಒಂದು ಹೈ ಲೆವೆಲ್ ಇಂಟರ್ಪ್ರಿಟೆಡ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಇಲ್ಲಿ ನೋಡಿ, ಇಲ್ಲಿ 4 ವರ್ಡ್ಸ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇಂಟರ್ಪ್ರಿಟೆಡ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್, ಇಟ್ಸ್ ಈಸಿ ಟು ಲರ್ನ್ ಆ್ಯಂಡ್ ಯೂಸ್ಡ್ ಫಾರ್ ವೆಬ್ ಡೆವಲಪ್ಮೆಂಟ್, AI ಮಿಷಿನ್ ಅವ್ರು ಏನಾದರೂ ಅಪ್ಲಿಕೇಶನ್ಸ್ ಕೇಳಿದ್ರೆ ಮಾತ್ರ ಇದನ್ನು ಹೇಳಿ. AI ಮಿಷಿನ್ ಲರ್ನಿಂಗ್, ಆಟೋಮೇಷನ್, ಡೇಟಾ ಸೈನ್ಸ್ ಆ್ಯಂಡ್ ಮೆನಿ ಅದರ್ ಅಪ್ಲಿಕೇಶನ್ಸ್. ಅವರು ಪಕ್ಕ ಅಪ್ಲಿಕೇಶನ್ಸ್ ಕೇಳ್ತಾರೆ, ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಇನ್ನೂ ಸಿಂಪಲಾಗಿ ಹೇಳಬೇಕು ಅಂದರೆ ಪೈಥಾನ್ ಅಂದರೆ ಒಂದು ಈಸಿ ಸಿಂಟ್ಯಾಕ್ಸ್ ಇರುವ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ. ಬಿಗ್ನೆಸ್ಗೆ ಜಾಸ್ತಿ ಹೆಲ್ಪ್ ಆಗುತ್ತೆ. ಪೈಥಾನ್ ಈಸಿ ಸಿಂಟ್ಯಾಕ್ಸ್ ಇರೋ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಓಕೆ, ಸೆಕೆಂಡ್ ಕ್ವಶನ್ನು, ಮೇ ಬಿ ಅವರು ಏನಾದರೂ ನಿಮ್ಮನ್ನು ರೆಸ್ಯೂಮ್ ನೋಡಿ ನಿಮ್ಮನ್ನು ಸ್ಕಿಲ್ಲು ಎಲ್ಲನೂ ಜಾಸ್ತಿ ನೋಡಿದ್ರೆ ಈ ಕ್ವಶನ್ಗೂ ಕೇಳ್ಬೋದು, ಏಕೆ ಪಾಪ್ಯುಲರ್ ಆಗಿರುತ್ತೆ ಅಂತ. ವೈ ಈಸ್ ಪೈಥಾನ್ ಪಾಪ್ಯುಲರ್? ಯಾಕಂದರೆ ಕೋಡ್ ಕಮ್ಮಿ ಇರುತ್ತೆ, ಸಿಂಟ್ಯಾಕ್ಸ್ ಈಸಿಯಾಗಿರುತ್ತೆ, ಲಾರ್ಜ್ ಕಮ್ಯುನಿಟಿ, ಮೆನಿ ಲೈಬ್ರರೀಸ್, ಆ್ಯಂಡ್ ಎಲ್ಲಿ ಯೂಸ್ ಮಾಡ್ತಾರೆ? AI, ವೆಬ್ ಡೆವಲಪ್ಮೆಂಟು, ಆಟೋಮೇಷನ್, ಡೇಟಾ ಸೈನ್ಸ್ ಇವೆಲ್ಲ ನಾವು ಯೂಸ್ ಮಾಡ್ತೀವಿ, ಪೈಥಾನ್ ಯೂಸ್ ಮಾಡ್ತೀವಿ ಅಲ್ಲಿ. ಸೊ ಈ 2 ಕ್ವಶನ್ಸ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ವಾಟ್ ಈಸ್ ಪೈಥಾನ್? ದೆನ್ ವೈ ಈಸ್ ಪಾಪ್ಯುಲರ್ ಪೈಥಾನ್? ಕ್ವಶನ್ ನೋಡಿ, ವಾಟ್ ಈಸ್ ವೇರಿಯಬಲ್? ವೇರಿಯಬಲ್ ಅಂದರೆ ಏನು, ಯಾಕೆ ಯೂಸ್ ಮಾಡ್ತೀವಿ, ಎಲ್ಲಿ ಯೂಸ್ ಮಾಡ್ತೀವಿ ಅಂತ. ಸೀರೀಸ್ 3, ಬಟ್ ನಾನು ಲಾಂಗ್ ವಿಡಿಯೋ ಮಾಡಬೇಕು ಅಂತ, ನಿಮ್ಗೆ ಅರ್ಥ ಆಗಬೇಕು ಅಂತ ಒಂದೇ ಸರಿ ವಿಡಿಯೋ ಮಾಡ್ತಿದ್ದೀನಿ. ವೇರಿಯಬಲ್ ಅಂದರೆ ಒಂದು ನೇಮ್ ಕೊಟ್ಟು ಡೇಟಾಗೆ ಒಂದು ನೇಮ್ ಕೊಟ್ಟು ಸೇವ್ ಮಾಡೋದನ್ನು ನಾವು ವೇರಿಯಬಲ್ ಅಂತೀವಿ. ವೇರಿಯಬಲ್ ಈಸ್ ಎ ನೇಮ್ಡ್ ಲೊಕೇಶನ್ ಯೂಸ್ಡ್ ಟು ಸ್ಟೋರ್ ಡೇಟಾ ಇನ್ ಅ ಮೆಮೊರಿ. ಸಿಂಪಲಾಗಿ ಹೇಳಬೇಕು ಅಂದರೆ ವೇರಿಯಬಲ್ ಅಂದರೆ ಡೇಟಾ ಸ್ಟೋರ್ ಮಾಡೋ ಒಂದು ಬಾಕ್ಸ್ ಥರ. ಇಲ್ಲಿ ಎಕ್ಸಾಂಪಲ್ ನೋಡಿ, ನೇಮ್ ಅನ್ನೋದು ಒಂದು ವೇರಿಯಬಲ್, ಪೂಜಾ ಅನ್ನೋದು ಡೇಟಾ. ಸೊ ಡೇಟಾಗೆ ನಾವು ನೇಮ್ ಕೊಟ್ಟು ಒಂದು ಸೇವ್ ಮಾಡಿದ್ದೀವಿ, ಅದನ್ನು ನಾವು ವೇರಿಯಬಲ್ ಅಂತೀವಿ. ಓಕೆ, ಈ ಥರನೇ ಹೇಳ್ಬೋದು ನೀವು. ಇದು ಸಿಂಪಲ್ಲಾಗಿ ನಾನು ಬಡಿದ್ದೀನಿ, ನೋಡ್ಕೊಳ್ಳಿ. ಎ ವೇರಿಯಬಲ್ಸ್ ಎ ನೇಮ್ ಅಂಡ್ ಲೊಕೇಶನ್ ಯೂಸ್ಡ್ ಟು ಸ್ಟೋರ್ ಡೇಟಾ ಇನ್ ಎ ಮೆಮೊರಿ. ದೆನ್ ಫೋರ್ತ್ ಕ್ವಶನ್, ಅವರು ನಿಮ್ಗೆ ಇನ್ನೂ ಜಾಸ್ತಿ ಎಕ್ಸ್ಪ್ಲನೇಷನ್ ಬೇಕು, ಏನೋ ಕೋಡ್ ಬರೀರಿ ಅಂದರೆ ಮೇ ಬಿ ಇದನ್ನು ಕೊಡ್ಬೋದು. ವಾಟ್ ಆರ್ ದ ಡೇಟಾ ಟೈಪ್ಸ್? ಇದರಲ್ಲಿ ನಾವು 4 ಟೈಪ್ಸ್ ಆಫ್ ಡೇಟಾ ಇರುತ್ತೆ ಸೀರೀಸ್ 4ಅಲ್ಲಿ. ಇವು 4 ಟೈಪ್ಸ್ ಇರುತ್ತೆ, ಬಟ್ ನೀವು ಫಸ್ಟು ಅವ್ರಿಗೆ ಸೆಂಟೆನ್ಸ್ ಹೇಳಬೇಕು, ಅಂದರೆ ಡಿಫೈನ್ ಮಾಡಬೇಕು ಡೇಟಾ ಟೈಪ್ ಅಂದರೆ ಏನು ಅಂತ. ಇದು ನೀವು ಹಿಂಗೆ ಹೇಳಿ, ಟೈಪ್ಸ್ ಆಫ್ ಡೇಟಾನ ಪೈಥಾನ್ಗೆ ಯಾವ ಟೈಪ್ ಆಫ್ ಡೇಟಾ ಸ್ಟೋರ್ ಆಗಿದೆ ಅಂತ ಹೇಳಬೇಕಾದ್ರೆ ನಾವು ಇದನ್ನು ಯೂಸ್ ಮಾಡ್ತೀವಿ ಅಂತ. ಡೇಟಾ ಟೈಪ್ಸ್ ಡಿಫೈನ್ ದ ಟೈಪ್ ಆಫ್ ಡೇಟಾ ಸ್ಟೋರ್ಡ್ ಇನ್ ಎ ವೇರಿಯಬಲ್. ದೇ ಹೆಲ್ಪ್ ಪೈಥಾನ್ ಅಂಡರ್ಸ್ಟ್ಯಾಂಡ್ ಹೌ ದ ಡೇಟಾ ಶುಡ್ ಬಿ ಸ್ಟೋರ್ಡ್ ಆ್ಯಂಡ್ ಯೂಸ್ಡ್. ಓಕೆ, ಗೊತ್ತಾಗಬೇಕಲ್ಲ ಪೈಥಾನ್ಗೆ ಯಾವ ಟೈಪ್ ಆಫ್ ಡೇಟಾ ಸ್ಟೋರ್ ಆಗಿದೆ, ಅದು ಇಂಟೀಜರಾ, ನಂಬರ್ಸಾ, ಸೆಂಟೆನ್ಸಾ, ಪಾಯಿಂಟ್ಸಾ, ಅಂದರೆ ಡೆಸಿಮಲ್ ಪಾಯಿಂಟ್ಸ್ ಇರೋದಾ ಅಂತ. ಇದನ್ನು ನೋಡಿ, ಬೂಲಿಯನ್, ಫ್ಲೋಟು, ಇಂಟೀಜರ್, ಸ್ಟ್ರಿಂಗ್, ಇದು 4 ಟೈಪ್ಸ್ ಇರುತ್ತೆ. ಬೂಲಿಯನ್ ಅಂದರೆ ಎಸ್ ಆರ್ ನೋ, ಟ್ರೂ ಆರ್ ಫಾಲ್ಸ್ ಈ ಥರ. ಫ್ಲೋಟ್ ಅಂದರೆ ವಿತ್ ಡೆಸಿಮಲ್ ಪಾಯಿಂಟ್ಸ್, 7.6, 10 100.9 ಈ ಥರ ಎನಿ ನಂಬರ್ಸ್ ವಿತ್ ಡೆಸಿಮಲ್ ಪಾಯಿಂಟ್ ಇರಬೇಕು. ಇಂಟೀಜರ್ ಅಂದರೆ 19, 20 ನಂಬರ್ಸ್ ಮಾತ್ರ. ಓಕೆ, 100, 1000, 1 lakh ಯಾವುದಾದ್ರೂ ಸರಿ ಇಂಟೀಜರ್ ನಂಬರ್ ಇರಬೇಕು. ಸ್ಟ್ರಿಂಗ್ ಅಂದರೆ ಪೂಜಾ ಅಂದರೆ ಕಾಲೇಜ್ ನೇಮು, ಸೀರೀಸ್ ನೇಮು, ಪಿಕ್ಚರ್ ನೇಮ್ ಈ ಥರ ಸೀಕ್ವೆನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂತ. ಓಕೆ, ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ.